ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಿಶಿಯೊಳೇಂ ಕಾಣಬಾರನು ನಿಶಿಯೊಳೇಂ ಕಾಣಬಾರನು ಹಗಲನ್ ಒಲ್ಲದೊಡೆ ಅಗಲನ್ ನೊಲ್ಲದೊಡೆ ಶಶಿ ರವಿಗಳ್ ಅವನ ಶಶಿ ರವಿಗಳ್ ಅವನ ಮನೆ ಕಿಟಿಕಿಯಾಗಿರರೇಂ ಮನೆ ಕಿಟಕಿಯಾಗಿರರೇಂ ಮಸುಕು ಬೆಳಕು ಒಂದಾದ ಮಸುಕು ಬೆಳಕು ಒಂದಾದ ಸಂಜೆ ಮಂಜೇನವನು ಸಂಜೆ ಮಂಜೇನವನು ಮಿಸುಕಿ ಸುಳಿಯುವ ಸಮಯ ಮಿಸುಕಿ ಸುಳಿಯುವ ಸಮಯ ಮಂಕುತಿಮ್ಮ. ಮಂಕುತಿಮ್ಮ. ಸೊ ಈಗ ಎಲ್ಲ ಕಡೆ ಪ್ರಕಟವಾಗಿರೋಂಥದ್ರಲ್ಲಿ ಯಾರಿಗೂ ಡೌಟೇ ಇರಲ್ಲ, ಎಲ್ರಿಗೂ ಕಾಣಿಸ್ತಾ ಇದೆ ಅಂತ. ಇದುವರೆಗೂ ನಾವು ನೋಡಿರೋವಂಥದ್ದು ಏನಪ್ಪ ಅಂತಂದರೆ, ಭಗವಂತ ಹಂಗೆ ಕಾಣಿಸ್ಕೊಳ್ತಾ ಇಲ್ಲ. ಸೂರ್ಯ ಬಂದಾಗ ಬೆಳಕು, ಎಲ್ಲ ಕಡೆ ಬೆಳ್ಳಂಬೆಳಕು, ಎಲ್ಲಿ ಏನಿದೆ ಅಂತ ನಮಗೆಲ್ಲ ಕಾಣಿಸ್ತಾ ಇದೆ, ನಮಗೆಲ್ಲ ಗೊತ್ತಾಗ್ತಾ ಇದೆ. ಹಾಗೆ ಇದ್ದರೂ ಸಹ ಇಲ್ಲದಂತೆ ಭಗವಂತ ಮಾಯವಾಗಿದ್ದಾನೆ ಅಂತ ನಮ್ಮ ಇಂಗಿತ. ಇದುವರೆಗೂ ನಾವು ನೋಡಿರೋ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವರ್ಣನೆ ಇದುವರೆಗೂ ಮಾಡಿದ್ವಿ. ನಮ್ಮಲ್ಲಿ ಕಾಣ್ತಾ ಇರೋವಂಥ ನಾನಾತ್ವ ವಿವಿಧತೆಗಳೇ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಭಗವಂತನ ಏಕರೂಪತೆ ನಮಗೆ ಕಾಣಿಸ್ತಾ ಇಲ್ಲ. ಬೆಳಕಿನ ಪ್ರಖರತೆಯಲ್ಲಿ ಪ್ರಜ್ವಲಿಸ್ತಾ ಇರೋ ರೀತಿಯಲ್ಲಿ ನಮಗೆ ದೇವರು ಕಾಣಿಸ್ತಾ ಇಲ್ಲ. ಸರಿ, ಹಗಲಿನಲ್ಲಿ ಎಲ್ಲರೆದುರಿಗೆ ಬರೋದಕ್ಕೆ ಭಗವಂತ ಹಿಂದೇಟಾಗ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ನಿಶಿಯೊಳೇಂ ಕಾಣಬಾರನು, ಹಗಲಲ್ಲಿ ಬರಲಿಲ್ಲ ಅಂದರೆ ರಾತ್ರಿಯಲ್ಲಾದರೂ ಬರಬಹುದಲ್ವಾ? ಸೊ ಇಲ್ಲಿ ರಾತ್ರಿಯಲ್ಲಿ ಬರೋದು ಅಂತಂದಾಗ ಸಮಯ ರಾತ್ರಿಯಲ್ಲಿ ಬರೋದು ಅಥವಾ ಬೆಳಕಿನಲ್ಲಿ ಬರೋದು ಅಂತ ಅನ್ನೋದಕ್ಕಿಂತ ಕೆಲವರಿಗೆ ಕೆಲವು ಸಂದರ್ಭದಲ್ಲಿ ಮಾತ್ರ ಗೋಚರವಾಗುವ ರೀತಿಯಲ್ಲಾದರೂ ಕಾಣಿಸ್ಕೊಳ್ಬಹುದಲ್ವಾ? ಸಂಪೂರ್ಣವಾಗಿ ಕಾಣಿಸ್ಕೊಳ್ಳದೆ ಹೋದರೂ ಕೂಡ ಸ್ವಲ್ಪವಾದರೂ ಗೋಚರವಾದಾಗ ನಾವು ಆ ದಿಕ್ಕಿನಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ರಾತ್ರಿಯಲ್ಲಿ ಕಾಣಿಸ್ಕೊಳ್ಬಹುದಲ್ವಾ ಅಂತ ಡಿವಿಜಿಯವ್ರು ಕೇಳ್ತಿದ್ದಾರೆ. ಭಗವದ್ಗೀತೆಯಲ್ಲಿ ಒಂದು ಬಹಳ ಪ್ರಮುಖವಾದಂಥ ಒಂದು ಶ್ಲೋಕ ಅಂತಂದರೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಅಂತ ಕೃಷ್ಣ ಹೇಳ್ತಾನೆ. ಅದು ನೇರ ಅರ್ಥ ಏನು ಹೇಳುತ್ತಪ್ಪ ಅಂದರೆ, ಎಲ್ಲರಿಗೂ ಯಾವುದು ರಾತ್ರಿ ಅಂತ ಭಾವಿಸಿರುತ್ತೋ ಅದು ಸಂಯಮಿಗೆ ಅಂದರೆ ಜ್ಞಾನಿಗೆ, ತಿಳಿದವನಿಗೆ ಬೆಳಿಗ್ಗೆ, ಅಲ್ಲಿ ಅವನು ಎದ್ದಿರ್ತಾನೆ ಅಂತ. ಅಂದರೆ ಎಲ್ಲರೂ ಮಲಗಿರುವಾಗ ಎದ್ದಿರೋಂಥವನು ಅವನು ಸಂಯಮಿ, ಅವನು ಬುದ್ಧ, ಎದ್ದಿರೋಂಥವನು ಜ್ಞಾನಿ, ಹಾಗೆ ಅಂತ ಅದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಅದೇ ಅರ್ಥದಲ್ಲಿ ಇಲ್ಲಿ ನೋಡಿದಾಗ ಎಲ್ಲರಿಗೂ ಅಜ್ಞಾನ ತುಂಬಿರೋಂಥ ಸಂದರ್ಭದಲ್ಲಿ ಯಾರು ಜ್ಞಾನವನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೋ, ಅಜ್ಞಾನ ಅಂತಂದಾಗ ನಾವು ಅಂಧಕಾರ ಅನ್ನೋದಕ್ಕೆ ನಾವು ಉದಾಹರಣೆಯಾಗಿ ತಗೊಳ್ತೀವಿ. ಸೊ ಎಲ್ಲರೂ ಅಜ್ಞಾನದಲ್ಲಿ ಮುಳುಗಿರುವಾಗ ಆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದಕ್ಕೆ ಯಾರು ಪ್ರಯತ್ನ ಪಡ್ತಾರೋ ಅವರಿಗಾದರೂ ಭಗವಂತ ಕಾಣಿಸ್ಕೊಳ್ಬೇಕಲ್ವಾ? ಸೊ ಹಾಗೆ ಅಜ್ಞಾನದ ಮುಸುಕು ಕ್ರಮೇಣ ಕಳೀತಾ ಒಳಗಿರೋ ಭಗವಂತ ಪ್ರಕಟವಾಗಬೇಕಲ್ವಾ? ಸೊ ಅದಕ್ಕೆ ಶಶಿ ರವಿ ಅಂದರೆ ಚಂದ್ರ ಸೂರ್ಯರು ಭಗವಂತ ಅನ್ನೋಂಥ ಮನೆಯ ಕಿಟಿಕಿಗಳು. ಈಗ ನಮ್ಮ ಮನೆಗೆ ಒಳಗಡೆ ಕೋಣೆಯ ಒಳಗೆ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಆಡಬೇಕು ಅಂದರೆ ನಾವೇನು ಮಾಡ್ತೀವಿ? ಕಿಟಕಿ ತೆಗಿತೀವಿ, ಆವಾಗ ಗಾಳಿ ಬೆಳಕು ಒಳಗೆ ಬರುತ್ತೆ. ಸೊ ಹಾಗೆ ಭಗವಂತನ ಮನೆ ಒಂದಿದೆ ಅಂತ ನಾವು ಪರಿಕಲ್ಪನೆ ಮಾಡಿಕೊಂಡ್ರೆ ಅದಕ್ಕಿರೋಂಥ ಬಾಗಿಲು ಕಿಟಕಿಗಳು ಯಾವುದು? ರವಿ ಶಶಿ, ಸೂರ್ಯ ಚಂದ್ರರು, ಅಂದರೆ ಬೆಳಕಿನ ಪ್ರತೀಕರು.
ಬೆಳಕು ಅನ್ನುವಂಥದ್ದು ಜ್ಞಾನದ ಪ್ರತೀಕ. ಸೊ ಹಾಗೆ ಆ ಬೆಳಕು ಮೂಡಿದಾಗ, ಕಿಟಕಿ ತೆಗೆದಾಗ, ಜ್ಞಾನ ನಮ್ಮಲ್ಲಿ ಮೂಡಿದಾಗ ಭಗವಂತ ನಮಗೆ ಗೋಚರವಾಗ್ತಾನೆ. ಆ ಗೋಚರವಾಗುವಂಥದ್ದು ಸಂಜೆ ಮಂಜು, ಅಂದರೆ ಜ್ಞಾನ ಅಜ್ಞಾನಗಳ ಒಂದು ಇದು ಈ ಕಡೆ ಜ್ಞಾನ ಆ ಕಡೆ ಅಜ್ಞಾನ ಅಂತ ಹೇಳೋದಕ್ಕೆ ಒಂದು ಕಾಂಪೌಂಡ್ ಇರಲ್ಲ, ಒಂದು ನಿರ್ದಿಷ್ಟವಾದಂಥ ರೀತಿಯ ವ್ಯತ್ಯಾಸ ಇರಲ್ಲ. ಅದು ಕ್ರಮೇಣ ಇಲ್ಲಿಂದ ನಾವು ಆ ಕಡೆಗೆ ಹೋಗುವಂಥ ಒಂದು ಪ್ರಕ್ರಿಯೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಬೇಕಾದ್ರೆ ಆ ಥರದ ಒಂದು ಪ್ರಕ್ರಿಯೆ. ಆದರೆ ಆ ಪ್ರಕ್ರಿಯೆಯ ಒಂದು ಹಂತದಲ್ಲಿ ನಮಗೆ ಆ ಆತ್ಮಜ್ಞಾನದ ಅರಿವು ಆಂತರಿಕವಾಗಿ ಆಗುತ್ತೆ. ಆ ಆಂತರಿಕವಾಗಿ ಆಗುವಂಥ ಆ ಅರಿವು ಬಹಳ ಮುಖ್ಯ. ನಾವು ಅದನ್ನು ಬೆಳಗ್ಗೆಯೂ ಅಲ್ಲ ರಾತ್ರಿಯೂ ಅಲ್ಲ ಅನ್ನೋಂಥ ಒಂದು ಸಂದರ್ಭವನ್ನು ಸಂಧ್ಯಾಕಾಲ ಅಂತ ಅಂತೀವಿ. ಅಂದರೆ ಮೀಟಿಂಗ್ ಪಾಯಿಂಟ್, ಎರಡು ಘಟ್ಟಗಳ ಮೀಟಿಂಗ್ ಪಾಯಿಂಟನ್ನು ನಾವು ಸಂಧ್ಯಾಕಾಲ ಅಂತ ಕರಿತೀವಿ. ಅನೇಕ ವಿಚಾರಗಳನ್ನು ನಾವು ಅನ್ವಯಿಸಿ ನೋಡಿದಾಗ, ವಿಚಾರಿಸಿ ನೋಡಿದಾಗ ಈ ಸಂಧ್ಯಾಕಾಲ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಭಾಗ. ಅನೇಕ ಪೂಜೆಗಳನ್ನು ಈ ಸಂಧ್ಯಾಕಾಲದಲ್ಲಿ ಮಾಡಬೇಕು ಅನ್ನೋಂಥದ್ದನ್ನು ಹೇಳ್ತೀವಿ. ಕೆಲವು ಕೆಲಸಗಳನ್ನು ಸಂಧ್ಯಾಕಾಲದಲ್ಲಿ ಮಾಡಬಾರ್ದು ಅಂತ ಹೇಳ್ತೀವಿ. ಸೊ ಹೀಗೆ ಪರಂಪರಾನುಗತವಾಗಿ ಬಂದಂಥ ಕೆಲವು ನಂಬಿಕೆಗಳಿದೆ. ಹಾಗೆ ವೈಜ್ಞಾನಿಕವಾಗಿಯೂ ಕೂಡ ಈ ಸಂಧ್ಯಾಕಾಲಕ್ಕೆ ಕೆಲವು ವಿಶೇಷತೆಗಳನ್ನು ಈಗ ವಿಜ್ಞಾನ ಕೂಡ ಹೇಳ್ತದೆ. ಸೊ ಹಾಗೆ ಆ ಸಂಧ್ಯಾಕಾಲದಲ್ಲಿ ಕೆಲವೇ ಕ್ಷಣಗಳು ನಮಗೆ ಸಿಕ್ಕುವಂಥದ್ದು. ಆ ಕೆಲವು ಕ್ಷಣಗಳ ಮುಂಚೆ ಬೆಳಕಿರುತ್ತೆ, ಸಂಧ್ಯಾಕಾಲ ದಾಟ್ತಾ ಇದ್ದಂಗೆ ಕತ್ತಲಾಗ್ಬಿಡುತ್ತೆ. ಸೊ ಆ ಕೆಲವು ಕ್ಷಣಗಳ ಒಂದು ವಿಂಡೋ, ಒಂದು ಕಿಟಕಿ ನಮ್ಗೆ ಅವಕಾಶ ಇರುತ್ತೆ. ಆಗ ಮಾತ್ರ ನಮಗೆ ಗೋಚರವಾಗುವಂಥ ಶಕ್ತಿ ಭಗವಂತನ. ಸೊ ಹಾಗೆ ಸದಾಕಾಲ ಸಿಕ್ಕದೆ ಹೋದರೂ ಸಹ ಕೆಲವು ಕ್ಷಣಗಳಾದರೂ ನಮಗೆ ಸಿಕ್ಕಿದರೆ ನಮ್ಮ ಪ್ರಯಾಣ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗ್ಬೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.